ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಪಾಟೀಲ್ ಹೇಳಿಕೆ ಬಹಳ ಅಹಂಕಾರದ ಮಾತಾಗಿದೆ. ಪಾಟೀಲರದ್ದು ರೈತರಿಗೆ ಅವಮಾನ ಮಾಡುವಂತಹ ಒಂದು ಮಾತು. ಅವರು ಕೊಟ್ಟಂತಹ ಹೇಳಿಕೆ ರೈತರಿಗೆ ಅವಮಾನವನ್ನ ಮಾಡುವಂತಹ ಮಾತು. ರೈತ ಸಂಘದ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರಿಗೆ ಯಾವುದನ್ನು ಕೂಡ ಉಚಿತವಾಗಿ ನೀಡೋದು ಬೇಕಾಗಿಲ್ಲ, ಯಾವುದು ಕೂಡ ಉಚಿತವಾಗಿ ಕೊಡೋದು ಬೇಡ. ರೈತರ ಕುಲ ಕೊಡುಗೈ ಕುಲ, ಯಾರಿಂದಲೂ ಕೂಡ ತೆಗೆದುಕೊಂಡಿರುವಂತಹ ಕುಲ ರೈತರ ಕುಲವಲ್ಲ. ಭತ್ತ, ಜೋಳ, ರಾಗಿ ಸೇರಿ ಎಲ್ಲ ಬೆಲೆಗಳಿಗೆ ಸರಿಯಾದ ಬೆಲೆ ಕೊಡಿ. ವೈಜ್ಞಾನಿಕವಾಗಿ ಏನು ಬೆಲೆ ಇದೆಯಲ್ಲ ಅಷ್ಟು ಕೊಟ್ಬಿಡಿ ಸಾಕು. ನಮಗೆ ಯಾವುದನ್ನು ಕೂಡ ಉಚಿತವಾಗಿ ಕೊಡೋದು ಬೇಡ. ನಿಮ್ಮ ಮಾತನ್ನು ನೀವು ವಾಪಸ್ ತೆಗೆದುಕೊಳ್ಳದೆ ಇದ್ದರೆ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆಯನ್ನು ಕೈಗೊಳ್ತೀವಿ. ನಾವೇ ಸರ್ಕಾರಕ್ಕೆ ಸಾಲವನ್ನು ಕೊಡ್ತೇವೆ ಅಂತ HR ಬಸವರಾಜಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಇವತ್ತು ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ, ಫ್ರೀ ನೀರು ಕೊಡ್ತಾ ಇದ್ದೀವಿ, ಫ್ರೀ ಬೀಜ ಗೊಬ್ಬರ ಕೊಡ್ತಾ ಇದ್ದೀವಿ, ಸರ್ಕಾರದಿಂದ 2,000 ಕೊಡ್ತಾ ಇದ್ದೀವಿ, ಮತ್ತು ಆಮೇಲೆ ವೀರೇಶ್ ವರದಿ ಬಂದಾದ ಮೇಲೆ ಆತ್ಮಹತ್ಯೆ ಪ್ರಕರಣದಲ್ಲಿ 5 ಲಕ್ಷ ಕೊಡ್ತಾ ಇದ್ದೀವಿ. ರೈತರು ಪದೇ ಪದೇ ಬರಗಾಲ ಬರಲಿ ಅಂಥೇಳಿ ಆಸೆ ಪಡ್ತು ಕಾಯ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಭಾಳ ಅಹಂಕಾರದ ಮಾತು. ರೈತರಿಗೆ ಅವಮಾನ ಮಾಡ್ತಕ್ಕಂಥ ಮಾತನ್ನು ಆಡಿದ್ದಾರೆ ಅವರು. ಆದ್ದರಿಂದ ನಾವಿವತ್ತು ಹೇಳ್ತಾ ಇದ್ದೀವಿ, ನಮಗೆ ಯಾವುದು ಪುಕ್ಷಟೆ ಕೊಡೋದು ಬೇಡ. ರೈತ ಕುಲ ಕೊಟ್ಟ ಕುಲ, ಯಾವುದು ಬೇಡಿದ ಕುಲ ಅಲ್ಲ. ನಮಗೆ ಸರಿಯಾದಂಥ ಬೆಲೆ ಕೊಡಲಿ. ಇವತ್ತು ಭತ್ತ, ರಾಗಿ, ಜೋಳ ಸ್ವಾಮಿನಾಥನ್ ವರದಿ ಪ್ರಕಾರ 5,600 ರೂಪಾಯಿ ಬೆಲೆ ಕೊಡಬೇಕಾಗುತ್ತೆ. 2,000 ರೂಪಾಯಿ, 2,500 ರೂಪಾಯಿ ಕೊಡ್ತಾ ಇದ್ದಾರೆ, ಅರ್ಧ ಬೆಲೆ ಕೊಡ್ತಾ ಇದ್ದಾರೆ. ಇವತ್ತು ಹಾಲು ಇವತ್ತು 50ರಿಂದ 60 ರೂಪಾಯಿ ಬರೀ ಉತ್ಪಾದನಾ ವೆಚ್ಚ ಬೀಳುತ್ತೆ. 25 ರೂಪಾಯಿ ಕೊಡ್ತಾ ಇದ್ದಾರೆ, ಹಾಲಿಗೆ ಬೆಲೆ 25 ರೂಪಾಯಿ ಕೊಡ್ತಾ ಇದ್ದಾರೆ. ಸರಿಯಾದ ಬೆಲೆ ಕೊಡಲಿ. ನಮಗೆ ಯಾವುದನ್ನು ಪುಕ್ಷಟೆ ಕೊಡೋದು ಬೇಡ. ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ. ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾವು 5 ಲಕ್ಷ ಕೊಡ್ತಾರಲ್ಲ, ನಾವು 50 ಲಕ್ಷ ಕೊಡ್ತೀವಿ. 50 ಲಕ್ಷ ಕೊಟ್ಟರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರೇನ್ರಿ ಸಚಿವರೇ? ಮೊದಲು ಈ ಮಾತನ್ನು ವಾಪಸ್ ತಗೊಳ್ಳಿ. ನಿಮ್ಮ ಮಂತ್ರಿಗಿರಿಗೆ, ನಿಮ್ಮ ಘನತೆಗೆ ತಕ್ಕದಲ್ಲ ಆ ಮಾತು. ವಾಪಸ್ ತಗೊಳ್ಳಿ. ಇಲ್ಲ ಅಂದರೆ ಕ್ಷಮೆ ಕೇಳಿ ರೈತರನ್ನ, ಇಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ತಮಗೆ ಕೊಡ್ತಾ ಇದ್ದೀವಿ. ಹುಷಾರ್. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು